ಬನ್ನಿ ಅತ್ತಿಗೆ ಭದ್ರಾ. ಸುರೇಖ ಇದನ್ ತಗೋ, ಉಡುಗೊರೆ ನೀನ್ ತಗೊಂಡೇ ಇಲ್ಲ. ನನಗ್ ಗೊತ್ತಿದ್ದು ನಾನ್ ಕೇಳ್ದೇ ಇದ್ರೂ ನೀವ್ ಕೊಡ್ತೀರಾ ಅಂತ. ಅಣ್ಣ ಅತ್ತಿಗೆನ ಒಳಗಡೆ ಕರ್ಕೊಂಡ್ ಬಾ, ನೀವಿಬ್ರು ಫ್ರೆಶ್ ಆಗಿ ನಾನು ನಾಷ್ಟಾ ರೆಡಿ ಮಾಡ್ತೀನಿ. ನೀನು ಸ್ವಲ್ಪ ವಿಶ್ರಾಂತಿ ತಗೋ, ನಮ್ಮ ಊಟ ಅತ್ತಿಗೆ ನೋಡ್ಕೊಳ್ತಾರೆ. ಅತ್ತಿಗೆ ಅತ್ತಿಗೆ ಅರೇ ಸುಮ್ನೆ ಇರಿ, ಪಾಪ ಅವ್ರು ಟಯರ್ಡ್ ಆಗಿದ್ದಾರೆ, ಮಲ್ಕೊಂಡಿದ್ದಾರೆ. ಆಗ ನಿನಗೆ ಆಯಾಸ ಆಗಿಲ್ವಾ? ಓಹೋ ಅಣ್ಣ, ನಿಮ್ಮಿಬ್ರಿಗೂ ನಾಷ್ಟ ತಯಾರಿ ಮಾಡಿ ನಾನು ಹೋಗಿ ಮಲ್ಕೋತೀನಿ. ನೀವು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಓಕೆ? ಟೈಮ್ ವೇಸ್ಟ್ ಮಾಡ್ಬೇಡಿ, ಹೋಗಿ. ಸುರೇಖಾ ಆಟ ಮಾಡಿದ ತಕ್ಷಣ ಅವರಿಬ್ರು ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀವಿ ಹಂಗಂತ ಹೇಳಿ ಅವರಿಬ್ರು ಅವ್ರ ರೂಮ್ ಒಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಸುರೇಖಾ ಕೆಲ್ಸ ಮಾಡಕ್ ಶುರು ಮಾಡ್ತಾಳೆ. ಇನ್ನೂ ಸ್ವಲ್ಪ ತಾದ ನಂತರ ಚೆನ್ನಾಗ್ ನಿದ್ದಾಯ್ತಪ್ಪ. ಸುರೇಖಾ ನನ್ಗೊಂದ್ ಕಪ್ ಟೀ ಬೇಕು. ಇವಾಗ್ಲೇ ತರ್ತಿದ್ದೀನಿ. ನನಗೂ ಟೀ ಬೇಕು, ಆದ್ರೆ ತಿನ್ನಕ್ಕೇನಾದ್ರೂ ಬೇಕು, ಯಾಕಂದ್ರೆ ಬರೀ ಟೀ ಕುಡಿದ್ರೆ ನನ್ಗೇನೋ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಸರಿ ಅತ್ಗೆ. ಇನ್ನೊಂದ್ ಕಡೆ ಅವಳು ಎಲ್ಲಾ ಕೆಲ್ಸ ಮುಗಿಸಿ ಮಲ್ಕೊಳ್ಳೋಣ ಅಂತ ಅನ್ಕೋತಾಳೆ. ಆ ಸಮಯಕ್ಕೆ ಮತ್ತೆ ಅವಳಿಗೆ ಹೊಸ ಕೆಲ್ಸ ಬಂದ್ಬಿಡುತ್ತೆ. ಪಾಪ ಅವಳು ನೋ ಅಂತ ಹೇಳ್ದೆ ಎಲ್ಲ ಕೆಲ್ಸ ಮಾಡ್ತಾಳೆ. ಆ ಮನೆಯಲ್ಲಿ ಅವಳು ತುಂಬಾ ಮುದ್ದು ಹುಡುಗಿ. ಅವಳಿಗೆ ಅಪ್ಪ ಅಮ್ಮ ಇರೋದಿಲ್ಲ. ಅವಳಿಗೆ 3 ಅಣ್ಣಂದಿರು ಮಾತ್ರಾನೇ. ಅಣ್ಣಂದಿರು ಅವಳನ್ನ ತುಂಬಾನೇ ಚೆನ್ನಾಗ್ ನೋಡ್ಕೋತಾರೆ. ಅವ್ರತ್ರ ಒಂದು ಕೆಲ್ಸನೂ ಮಾಡ್ಸಲ್ಲ. ಆದ್ರೆ ಅತ್ತಿಗೆಂದ್ರಿದಾರಲ್ವಾ, ಅವರು ಕೆಲ್ಸ ಕಳ್ಳಿಗಳಿಬ್ರು. ಅವರು ತುಂಬಾ ಹುಷಾರು. ಅಣ್ಣಂದಿರ ಮುಂದೆ ಅವಳನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ಆದ್ರೆ ಅವ್ರ ಆ ಕಡೆ ಈ ಕಡೆ ಹೋದ ನಂತರ ಅವಳತ್ರ ಎಲ್ಲ ಕೆಲ್ಸನೂ ಅವ್ರು ಮಾಡಿಸ್ತಾರೆ. ಆದ್ರೆ ಸುರೇಖಾ ಪಾಪ ಯಾರಿಗೂ ಏನು ಹೇಳೋದಿಲ್ಲ, ಯಾಕಂದ್ರೆ ಅವಳಿಂದ ಮನೆಯಲ್ಲಿ ಜಗಳ ಬೇಡ ಅಂತ ಸುರೇಖಾ ಅನ್ಕೋತಾಳೆ. ಅರೇ ನೀನು ಮಲ್ಕೋತಿದ್ಯಾ ಅಂತ ಅನ್ಕೊಂಡೆ. ಈ ಸಮಯದಲ್ಲಿ ಟೀ ಮಾಡ್ತಿದ್ಯಾ? ಯಾರಾದ್ರೂ ಬಂದಿದಾರಾ? ಅದು ದೊಡ್ಡತ್ಗೆ ಮತ್ತೆ ಚಿಕ್ಕತ್ಗೆ ಟೀ ಕೇಳಿದ್ರು, ಅದಕ್ಕೆ. ಹೌದಾ? ಅತ್ಗೆ ಅಂದ್ರೆ ಎಲ್ಲಿದ್ದಾರೆ? ಅವ್ರನ್ನ ನಾನು ಮೀಟೇ ಮಾಡಿಲ್ಲ. ಅವರಿಬ್ರು ನಿಮ್ಮನ್ನ ಸಾಯಂಕಾಲ ಬಂದ್ ಮೀಟ್ ಮಾಡ್ತಾರೆ. ಸರಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಓ ಬೇಡ ಅತ್ಗೆ, ನಾನ್ ನೋಡ್ಕೋತೀನಿ. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ. ಏನಾದ್ರೂ ಬೇಕಂದ್ರೆ ನನಗ್ ಹೇಳಿ. ಕವಿತಾಗೆ ಇದು ನೋಡಿ ತುಂಬಾ ಆಶ್ಚರ್ಯ ಆಗತ್ತೆ. ಆ ಮನೆಗೆ ಒಬ್ಳೆ ಮಗಳು ಅವಳು ಎಲ್ಲಾ ಕೆಲ್ಸನೂ ಮಾಡ್ತಿದ್ದಾಳೆ. ಅತ್ತಿಗೆ ಎಂದರು ತುಂಬಾ ಫ್ರೀ ಆಗಿದಾರಂತ. ಆದ್ರೆ ಆ ಸಮಯದಲ್ಲಿ ಅವಳು ಏನು ಮಾತಾಡೋದೇ ಇಲ್ಲ. ಸರಿಯಾಗಿ ಹೇಳಿದ್ರಿ ಆಂಟಿ. ಇವಾಗ ಈ ವಜ್ರನ ಸರಿ ಮಾಡ್ಬೇಕಾಗಿರುವ ಕೆಲ್ಸ ನಮ್ದು. ಆಹಾ, ಸರಿಯಾಗಿ ಹೇಳ್ದೆ. ಕವಿತಾ, ನೀನು ಏನು ಯೋಚನೆ ಮಾಡ್ಬೇಡ. ನಾವ್ ಹೇಳೋದನ್ನ ನೀನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಯಾಕ್ರೆ, ನೀವೇನಾದ್ರೂ ಅವಳಿಗೆ ಅತ್ತೆನಾ? ನಾವೀ ಮನೆಗೆ ದೊಡ್ಡ ಸೊಸೆಂದ್ರ ಅಲ್ವಾ? ನಾವ್ ಹೇಳಿದ್ದನ್ನ ಅವಳು ಮಾಡಿದ್ರೆ ಏನು ತಪ್ಪಾಗಲ್ಲ ಬಿಡಿ. ಫಸ್ಟ್ ನೀವ್ ಹೆಂಗಿರ್ಬೇಕು ಏನಂತ ನೀವ್ ಕಲ್ತ್ಕೊಳ್ಳಿ. ಅವ್ರು ಹಂಗಂತ ಹೇಳಿದ ತಕ್ಷಣ ಅವ್ರ ಜೊತೆ ಜಗಳ ಮಾಡಕ್ಕೆ ಹೋಗ್ಬಿಡ್ತಾರೆ. ಅಷ್ಟರಲ್ಲೇ ಪಾಪ ಆ ಮನೆ ಹುಡುಗಿ ಅಲ್ಲಿಗೆ ಬಂದು ಹೆಂಗೋ ಆ ಪರಿಸ್ಥಿತಿನ ಶಾಂತಿ ಮಾಡ್ತಾಳೆ. ಆಗ ಇದನ್ನೆಲ್ಲ ನೋಡಿದ ಕವಿತಾಗೆ ಅರ್ಥ ಆಗತ್ತೆ ಅವ್ರತ್ರ ಏನ್ ಕಲ್ತ್ಕೋಬೇಕು ಏನ್ ಕಲ್ತ್ಕೋಬಾರ್ದು ಅಂತ. ಮತ್ತು ಮಾರನೇ ದಿನ ವಾ ವಾ ವಾ, ಇವತ್ತು ಆಲೂ ಪರೋಟ ತುಂಬಾ ಚೆನ್ನಾಗಿದೆ. ಕವಿತಾ ಅತ್ತಿಗೆ ಮಾಡಿದ್ರು. ಈ ಕೀರ್ ಸ್ವಲ್ಪ ತಿನ್ನೋಡಿ ಅಣ್ಣ. ನಿಜವಾಗ್ಲೂ ಕವಿತಾ ಅತ್ತಿಗೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಇವತ್ತೆಲ್ಲ ಕೆಲ್ಸ ಅತ್ತಿಗೆನೆ ಮಾಡಿದ್ರು. ನನ್ ಕೈಯಲ್ಲಿ ಒಂದ್ ಕೆಲ್ಸನೂ ಮಾಡಕ್ ಬಿಟ್ಟಿಲ್ಲ. ಕವಿತಾ, ಇದಕ್ಕಾಗಿ ನಿನ್ಗೆ ಉಡುಗೊರೆ ಕೊಡ್ಬೇಕು, ಏನಣ್ಣ? ಹಂಗಂತೇಳಿ ಜಯೇಶ್ ಪಾಕೆಟಿಂದ ಸ್ವಲ್ಪ ದುಡ್ಡನ್ನು ತೆಗೆದು ಕವಿತಾ ಹತ್ರ ಕೊಡ್ತಾರೆ. ಆಮೇಲೆ ರಮೇಶ್ ಕೂಡ ಹಂಗೆ ಮಾಡ್ತಾನೆ. ಅದನ್ ನೋಡಿ ಕವಿತಾ, ಸುರೇಖಾ, ವಿಷ್ಣು ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಸೊಸೆಯಂದ್ರಿಗೆ ತುಂಬಾ ಕೋಪ ಬರುತ್ತೆ. ನಾಷ್ಟ ಆದ ನಂತರ ಇಬ್ರು ನೀರ್ಜಾ ರೂಮಲ್ಲಿ ಇಬ್ರು ತುಂಬಾ ಹೊತ್ತು ಕುಸುರ್ ಪುಸುರ್ ಮಾಡ್ತಿರ್ತಾರೆ. ಅವರು ಕವಿತಾನ ಕೂಡ ಆ ರೂಮ್ಗೆ ಕರೆದು ಈಗಂತಾರೆ, ಅತ್ಗೆ ನನ್ನನ್ ಕರೆದ್ರಾ? ಕವಿತಾ, ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನು ಅರ್ಥ ಮಾಡ್ಕೋತೀನಂದ್ರೆ ಒಂದ್ ವಿಷಯ ಅರ್ಥ ಮಾಡಿಸ್ಬೇಕು. ಹೇಳಿ ಅತ್ಗೆ. ಕವಿತಾ, ನೀನು ಮನೆ ಕೆಲ್ಸಗಳನ್ನ ತುಂಬಾ ಜಾಸ್ತಿ ಮಾಡ್ತಿದ್ಯಾ. ಅಷ್ಟು ಅವಶ್ಯಕತೆ ಏನಿಲ್ಲ. ಎಲ್ಲ ಕೆಲ್ಸ ಸುರೇಖಾ ನೋಡ್ಕೋತಾಳೆ. ಅದು ಅವಳ್ಯಾಕೆಲ್ಲ ಕೆಲ್ಸ ಮಾಡ್ಬೇಕು? ನಾವು ಸೊಸೆಂದ್ರು. ಇಲ್ ನೋಡ್ ಕವಿತಾ, ನಮ್ಮನ್ ನೀನ್ ತಪ್ಪಾಗ್ ತಿಳ್ಕೊಬೇಡ. ಇದು ಸುರೇಖನ ಒಳ್ಳೇದಕ್ಕೋಸ್ಕರ ಮಾಡ್ತಿದೀವಿ. ನಿನಗ್ ಗೊತ್ತಲ್ವಾ, ಸುರೇಖಾ ಏನು ನೋಡಕ್ ಸುಂದರವಾಗಿಲ್ಲ. ಹಂಗಿದ್ದಾಗ ಮನೆ ಕೆಲ್ಸ ಕೂಡ ಅವಳಿಗೆ ಚೆನ್ನಾಗ್ ಮಾಡಕ್ ಬಂದಿಲ್ಲ ಅಂದ್ರೆ ಯಾರ್ ಮದ್ವೆ ಮಾಡ್ಕೋತಾರೆ? ನಿಜ ಅಲ್ವಾ? 4 ವರ್ಷದಿಂದ ಅಣ್ಣ ತಮ್ಮಂದಿರು ಹುಡ್ಗನ ಹುಡುಕ್ತಾ ಇದ್ದಾರೆ. ಆದ್ರೂ ಯಾರು ಅವಳನ್ನ ಒಪ್ಕೋತಾ ಇಲ್ಲ. ವರದಕ್ಷಿಣೆ ಕೊಡಕ್ಕೂ ರೆಡಿ ಇದ್ದಾರೆ. ಅವಾಗ ಅನ್ಕೊಂಡ್ವಿ ಅವಳಿಗೆ ಗುಣ ಒಳ್ಳೇದು ಕೆಲ್ಸ ಎಲ್ಲ ಹೇಳ್ಕೊಟ್ರೆ ಮದ್ವೆ ಆಗತ್ತೆ ಅಂತ. ಆದ್ರೆ ಅತ್ತಿಗೆ, ಅರೇ ನೀನು ಜಾಸ್ತಿ ಯೋಚನೆ ಮಾಡ್ಬೇಡ. ಇದೆಲ್ಲ ಅವಳು ಒಳ್ಳೇದಕ್ಕೋಸ್ಕರ ಅಂತ ಹೇಳಿದ್ವಲ್ವಾ? ಅಣ್ಣ ತಮ್ಮಂದಿರ ಮುಂದೆ ಇದ್ರ ಬಗ್ಗೆ ಏನೂ ಮಾತಾಡ್ಬಿಡ್ಬೇಡ. ಇವ್ರು ಅನ್ಕೊಂಡಿದ್ದಾರೆ ಅವ್ರ ಅಪ್ಪ ಅಮ್ಮ ಹೇಳ್ಬಿಟ್ಟು ಹೋಗಿದ್ದು ನಿಜ ಅಂತ. ಇವಳು ತುಂಬಾ ಅದೃಷ್ಟವಂತೆ ಅಂತ ಹೇಳಿದ್ದಾರೆ. ಅದು ನಿಜ ಆದ್ರೆ ಇವಳಿಗಿವಾಗ್ಲೇನೆ ಮದ್ವೆ ಆಗಿ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತಲ್ವಾ? ಇಲ್ಲೇ ಕೂತಿದ್ದಾಳೆ. ಕವಿತಾ, ಎಲ್ಲ ನಮ್ ಒಳ್ಳೇದಕ್ಕೋಸ್ಕರನೇ. ನೋಡು, ಅವಳೆಲ್ಲಾ ಕೆಲ್ಸ ಮಾಡ್ಕೋತಾಳೆ. ನೀನು ಆರಾಮಾಗಿ ಕುತ್ಕೊಂಡಿರು. ಆಮೇಲೆ ನಿಮ್ ಗಂಡ ಬರೋ ಸಮಯಕ್ಕೆ ನೀನು ಕಿಚನ್ಗೊಳಗು. ಆಮೇಲೆ ಸುರೇಖಾ ಎಲ್ಲ ಮಾಡಿರ್ತಾಳೆ. ನೀನ್ ಮಾಡ್ದಂಗಲ್ಲಿ ಆಕ್ಟಿಂಗ್ ಮಾಡ್ಬೋದು. ಅವಳು ಏನು ಹೇಳಲ್ಲ. ಬಾಯ್ ಮುಚ್ಚು.
ಕವಿತಾ ನಾನ್ ಹೇಳಿದ ಅರ್ಥ ಆಯ್ತಲ್ವಾ? ನನ್ಗೆಲ್ಲ ಅರ್ಥ ಆಯ್ತು. ನಾನು ಹೋಗ್ಲಾ? ಆಹಾ, ಹೋಗು, ನಿನ್ನ ರೂಮ್ಗೆ ಹೋಗು ಆಯ್ತಾ, ಕಿಚನ್ಗಲ್ಲ. ಅದ್ರ ನಂತರ ಅವಳು ಡೈರೆಕ್ಟ್ ಆಗಿ ರೂಮ್ಗೆ ಹೋಗ್ತಾಳೆ. ತುಂಬಾ ಹೊತ್ತು ಅವಳು ರೂಮಿಂದ ಆಚೆನೆ ಬರೋದಿಲ್ಲ. ಅವಾಗ ಇವ್ರಿಬ್ರು ಅನ್ಕೋತಾರೆ ಕರೆಕ್ಟಾಗಿ ಅವಳನ್ನ ಮೈಂಡ್ ವಾಶ್ ಮಾಡಿದೀವಿ ಅಂತ. ಅದು ಮಾತ್ರ ಅಲ್ದೆ ಇವ್ರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಅವ್ರ ಟೀಮಲ್ಲಿ ಇವಳು ಇದ್ದಾಳೆ ಅಂತ ಅನ್ಕೋತಾರೆ. ಅರೆ ಕವಿತಾ, ನೀನ್ ಯಾಕೆ ಹೇಳಿಲ್ಲ ನಿಮ್ಮ ಅಪ್ಪ ಅಮ್ಮ ಬರ್ತಿದಾರೆ ಅಂತ? ಇರು, ನೀರ್ ತಗೊಂಬರಕ್ ಹೇಳ್ತೀನಿ. ಸುರೇಖಾ, ಸುರೇಖಾ. ಬೇಡ ಬೇಡ, ನಾನೇ ತಗೊಂಬರ್ತೀನಿ. ಬೇಡ, ನಿಮ್ ಮನೆಯವ್ರು ಬರ್ತಿದಾರಲ್ವಾ, ನೀನ್ ಕುತ್ಕೊಂಡ್ ಮಾತಾಡು, ಅವಳು ತಗೊಂಡ್ ಬರ್ತಾಳೆ. ಅವಳೆಲ್ಲ ಕೆಲ್ಸ ನೋಡ್ಕೋತಾಳೆ. ನಮ್ಮ ಅಪ್ಪ ಅಮ್ಮ ಬರ್ತಿದಾರೆ, ಆದ್ರೆ ನನ್ನ ನೋಡಕ್ಕಲ್ಲ, ಸುರೇಖಾನ ನೋಡೋದಕ್ಕೆ. ನೀವಿಬ್ರು ಕುತ್ಕೊಳ್ಳಿ, ನಾನೀಗ್ಲೇ ಬರ್ತೀನಿ. ನೀರ್ಜಾ ಮತ್ತು ನಂದಿದಾಗೆ ಏನ್ ನಡೀತಿದ ಅಂತ ಏನೂ ಅರ್ಥನೇ ಆಗೋದಿಲ್ಲ. ಅಷ್ಟ್ರಲ್ಲೇ ಅಣ್ಣ ತಮ್ಮಂದಿರು ಮೂವರು ಅಲ್ಲಿಗೆ ಬರ್ತಾರೆ. ನೋಡಿ ಕವಿತಾ, ಯಾವಾಗ ನನ್ಗೆ ಎಲ್ಲಾ ಮಾತನ್ನ ಹೇಳಿದ್ಲು, ನನಗದು ತುಂಬಾ ಖುಷಿ ಆಯ್ತು. ಹೌದಣ್ಣ, ನೀವು ಸುರೇಖಾಗೆ ಹೇಗ್ ಬಯಸಿದ್ರು ಆ ರೀತಿ ಕುಟುಂಬ ಈಗ ಸಿಕ್ಕಿದೆ. ಅಣ್ಣ, ತುಂಬಾ ಚೆನ್ನಾಗಿರುತ್ತೆ. ಕವಿತಾಳ ತಾಯಿ ಸುರೇಖಾಳ ಅತ್ತೆ ಆಗ್ತಾಳೆ, ಇಬ್ಬರಿಗೂ ಹೊಂದಾಣಿಕೆ ಆಗುತ್ತೆ. ಇಲ್ಲಿ ನೋಡಿ, ಸುರೇಖಾ ಬಂದ್ಲು. ಅಣ್ಣ, ಹುಡುಗಿ ತುಂಬಾ ಒಳ್ಳೆಯವಳು, ನಾನ್ ಗ್ಯಾರಂಟಿ. ಅವಳು 24 ಕ್ಯಾರೆಟ್ ಗೋಲ್ಡನ ಗೋಲ್ಡು. ಸುಂದರವಾಗೂ ಇದ್ದಾಳೆ, ನನಗೆ ಒಪ್ಪಿಗೆ ಇದೆ. ಸುರೇಖಾ, ನೀನ್ ಕೂಡ ಚೆನ್ನಾಗ್ ನೋಡ್ಕೋ. ಹುಡುಗ ಇಂಜಿನಿಯರು, ತುಂಬಾ ಒಳ್ಳೆ ಹುಡುಗ. ಮತ್ತೆ ನಮ್ಮ ಅಣ್ಣ ಸರ್ವೇಶ್ನ ನೋಡ್ತಾಳೆ, ಮತ್ತೆ ನಗ್ತಾ ಕವಿತಾನು ನೋಡ್ತಾಳೆ. ಸುರೇಖಾ ನಾಚಿಕೆ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಅವಳಿಗೆ ಇಷ್ಟನೇ ಅಂತ. ಪಾಪ, ಬಾಯ್ ತೆಗ್ದವಳು ಯಾಕೆ ಹೇಳ್ತಾಳೆ? ಈ ರೀತಿ ಅವರಿಬ್ರ ಮದ್ವೆ ಫಿಕ್ಸ್ ಆಗತ್ತೆ. ಅವಳು ಬೇಗ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗೋಳಿರ್ತಾಳೆ. ಇನ್ನೊಂದ್ ಕಡೆ ಆ ಮನೆಯ ದೊಡ್ಡ ಸೊಸೆಯಂದ್ರಿಗೆ ಸುರೇಖಾ ಮನೆಯಿಂದ ಹೋದ್ಮೇಲೆ ಏನ್ ಮಾಡೋದಂತ ಅರ್ಥ ಆಗಲ್ಲ. ಅವರ ದಿನ ಹಂಗೆ ಕಳೆಯುತ್ತೆ. ಯಾಕಂದ್ರೆ ಅವ್ರಿಗೆ ಕವಿತಾ ಜೊತೆ ಗೆಲ್ಲೋದು ತುಂಬಾ ಕಷ್ಟ ಅಂತ ಅವ್ರಿಗೆ ಅನ್ಸುತ್ತೆ. ಅಮಿತ್ಗೆ ಸಾವುಕಾರ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಅದಕ್ಕೆ ಅವನು ಕೆಲಸ ಮಾಡಕ್ ಇಷ್ಟ ಇರ್ಲಿಲ್ಲ. ನೋಡ್ತಾ ಇರಿ, ಒಂದಿನ ದೊಡ್ಡ ಶ್ರೀಮಂತ ಆಗ್ತೀನಿ ನಾನು. ಹೌದಾ? ಅದು ಹೇಗೆ? ಟೀ ಕುಡಿದ್ರೆ ನೀವು ಓಸಿ ಎಲ್ಲ ಕುಡಿತೀಯಾ? ಕೆಲಸ ಮಾಡಿದ್ರೇ ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತೆ. ಶ್ರೀಮಂತ ಆಗ್ಬೇಕಂದ್ರೆ ಚೆನ್ನಾಗಿ ದುಡಿಬೇಕು. ದುಡಿಯೋದು ಕತ್ತೆ ಕೂಡ ದುಡಿಯತ್ತೆ. ಕತ್ತೆ ಶ್ರೀಮಂತ ಆಗತ್ತಾ? ಶ್ರೀಮಂತ ಆಗ್ಬೇಕಂದ್ರೆ ಬುದ್ಧಿ ಯೂಸ್ ಮಾಡಬೇಕು. ನಿನ್ನ ಬುದ್ಧಿ ಏನು ಹೇಳ್ತಾ ಇದೆ? ಪ್ಲಾನ್ ಏನು? ಅದು ತುಂಬ ಸುಲಭ. ಶ್ರೀಮಂತರ ಮನೆ ಹುಡುಗಿಯನ್ನ ಪಟಾಯಿಸಿದ್ರೆ ಸಾಕು, ಅವಳ ದುಡ್ಡಿಂದ ಹಾಯಾಗಿ ಬಾಳ್ಬಹುದು. ಅಮಿತ್ದು ಇದೇ ಪ್ಲಾನ್. ಅವನು ನೋಡಕ್ಕೆ ಚೆನ್ನಾಗಿದ್ದ, ಅದಕ್ಕೆ ಹುಡುಗಿರು ಅವನಿಂದ ಬೀಳ್ತಿದ್ರು. ಆದ್ರೆ ಅಮಿತ್ ಶ್ರೀಮಂತರ ಒಬ್ಳೆ ಮಗಳನ್ನ ಹುಡುಕ್ತಿದ್ದ. ಇದೆಲ್ಲ ನಡೆದ ಸ್ವಲ್ಪ ದಿನ ಆದ್ಮೇಲೆ ಅಮಿತ್ ಅವ್ರ ತಂದೆ ತಾಯಿ ಹೇಳಿದಕ್ಕೆ ಸಿಟಿಯಲ್ಲಿ ಒಂದು ಇಂಟರ್ವ್ಯೂಗೆ ಬರ್ತಾನೆ. ಅವನ ಇಂಟರ್ವ್ಯೂ ಇನ್ನ ಶುರು ಆಗಿರ್ಲಿಲ್ಲ, ಆದ್ರೆ ಅವನು ಅದೇ ಕಂಪ್ನಿ ಓನರ್ ಮಗಳನ್ನ ಭೇಟಿ ಮಾಡ್ತಾನೆ. ಆ ಹುಡುಗಿ ಹೆಸರು ಅಂಕಿತಾ. ಅಮಿತ್ ಅಂಕಿತಾ ಹತ್ರ ಹೋಗಿ ಹೇಳ್ದ, ಹೆಲೋ, ನನ್ನ ಹೆಸರು ಅಮಿತ್. ಕೇಳ್ಪಟ್ಟೆ, ನೀವು ಈ ಕಂಪನಿ ಓನರ್ನ ಮಗಳು ತಾನೆ? ಹಾ, ಯಾಕೆ? ಏನಿಲ್ಲ, ನಾನು ಕೂಡ ಒಂದು ದೊಡ್ಡ ಕಂಪನಿ ಓನರ್ನ ಮಗನೇ. ಅದಕ್ಕೆ ಪರಿಚಯ ಮಾಡಿಸ್ಕೊಳೋಣ ಅಂತ. ಹೌದಾ? ಮತ್ತೆ ಇಲ್ಲಿ ಇಂಟರ್ವ್ಯೂಗೆ ಯಾಕೆ ಬಂದಿದ್ದೀರಾ? ಅದು ನಮ್ಮಪ್ಪ ಹೇಳಿದ್ರು ಅಂತ ನಾನು ಇಲ್ಲಿ ಬಂದೆ. ಅವರು ಬಿಸ್ನೆಸ್ನ ನನ್ನ ಕೈಗೆ ಕೊಡೋಕ್ಕಿಂತ ಮುಂಚೆ ಬೇರೆ ಕಂಪ್ನಿಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅಪ್ಪ ಅಂದ್ರೆ ಹಂಗೆ, ಗೊತ್ತಲ್ಲ. ನಿಜ ಹೇಳಿದ್ರಿ, ಈ ಅಪ್ಪಂದ್ರಿಗೆ ಗೊತ್ತೇ ಆಗಲ್ಲ ನಮ್ಗೆ ಎಲ್ಲ ಗೊತ್ತು ಅಂತ. ಹೀಗೆ ತಮಾಷೆ ಮಾಡ್ಕೊಂಡು ಇಬ್ರು ಸ್ನೇಹಿತರಾದ್ರು. ಅಮಿತ್ ಇಷ್ಟು ದೊಡ್ಡ ಸುಳ್ಳು ಹೇಳ್ದ. ಮತ್ತೆ ಅಂಕಿತ ನಂಬರ್ ತಗೊಂಡು ಅಲ್ಲಿಂದ ಹೊರಟ. ಅವನು ಮನೆಗೆ ಹೋಗಕ್ಕೆ ಬಸ್ ಹತ್ತದ. ಅವನ್ ಪಕ್ಕ ಒಬ್ಬ ಹುಡುಗಿ ಬಂದು ಕುತ್ಕೋತಾಳೆ. ಆ ಹುಡುಗಿ ತುಂಬಾ ಕೋಪ ಮಾಡ್ಕೊಂಡಿದ್ಲು. ಅಮಿತ್ ಕೇಳ್ದ, ಏನಾಯ್ತು ಮೇಡಮ್? ಏನಕ್ಕೆ ಸಿಟ್ಟಲ್ಲಿದ್ದೀರಾ? ಕೋಪ ಯಾಕೆ ಬರೋದಿಲ್ಲ? ಜೀವನದಲ್ಲಿ ಮೊದಲನೇ ಬಾರಿ ಬಸ್ಸಲ್ಲಿ ಹತ್ತಿದ್ದೀನಿ. 2 ಕೋಟಿ ರೂಪಾಯಿ ಕಾರ್ ರಸ್ತೆಯಲ್ಲಿ ಕೆಟ್ಟ ಹೋಗಿದೆ, ಅದಕ್ಕೆ ಈ ಬಸ್ಸಿಗೆ ಬಂದೆ. 2 ಕೋಟಿ ಗಾಡಿ? ಅರೇ ವಾ, ಇವಳು ಖಂಡಿತ ದೊಡ್ಡ ಶ್ರೀಮಂತೆ ಆಗಿರ್ತಾಳೆ. ಗಾಡಿ ಬೆಲೆ ಕೇಳಿ ಅಮಿತ್ಗೆ ಶಾಕ್ ಆಯ್ತು. ಇಂಟರ್ವ್ಯೂ ಏನಾಯ್ತು? ನಾನು ಸೆಲೆಕ್ಟ್ ಆಗಿಲ್ಲ ಅಪ್ಪ. ನಂಗೆ ಗೊತ್ತು, ನಿನ್ನಿಂದ ಏನು ಮಾಡೋಕ್ಕಾಗಲ್ಲಂತ. ಅದಕ್ಕೆ ನನ್ನ ಮಿತ್ರ ಹೆಣ್ ಕೊಡ್ತೀನಿ ಅಂತ ಹೇಳ್ದ. ನೀನ್ ಕೊಡೋದು ಬೇಡ ಅಂತ ಹೇಳ್ದೆ. ನನ್ನ ಮಿತ್ರ ವರದಕ್ಷಿಣೆಯಾಗಿ 10 ಲಕ್ಷ ಕೊಡ್ತೀನಂದ. ಆಸ್ತಿನ ಕೊಟ್ಟು ಫ್ಯಾಕ್ಟ್ರಿಲಿ ಕೂಡ ಅರ್ಧ ಭಾಗ ಕೊಡ್ತೀನಿ ಅಂತ ಹೇಳ್ದ. ಇದನ್ನೆಲ್ಲ ಕೇಳಿ ಆಸೆ ಬುರುಕ ಅಮಿತ್ ಮನ್ಸಲ್ಲಿ ಮತ್ತೆ ಆಸೆ ಹುಟ್ತು. ಅವನು ದೇವ್ರಿಗೆ ಧನ್ಯವಾದ ಹೇಳ್ದ. ದೇವ್ರೇ, ಇಷ್ಟು ವರ್ಷ ಆದ್ಮೇಲೆ ನಂಗೋಸ್ಕರ ಯೋಚನೆ ಮಾಡ್ತಿದೆ ಅನ್ಸುತ್ತೆ. ಇದೇ ನಂಗೆ ಬೇಕಾಗಿದ್ದು. ಇವತ್ತು ಒಂದಲ್ಲ ಎರಡಲ್ಲ 3 ಶ್ರೀಮಂತರು ನನ್ನ ಬಾಳಲ್ಲಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು. ಅಮಿತ್ಗೆ ಆಸೆ ಹೆಚ್ಚಾಗ್ತಿತ್ತು. ಅವನು ಮೊದ್ಲು ಒಬ್ಬ ಶ್ರೀಮಂತ ಹುಡ್ಗಿನ್ ಮದ್ವೆ ಆಗ್ಬೇಕು ಅಂತಿದ್ದ, ಆದ್ರೆ ಈಗ ಅವನ್ ಜೀವನದಲ್ಲಿ 3 ಹುಡ್ಗಿರಿದ್ರು. ಅವರಲ್ಲಿ ಅವನಿಗೆ ಒಬ್ಬರನ್ನ ಚೂಸ್ ಮಾಡ್ಬೇಕಿತ್ತು. ಆದ್ರೆ ಅಮಿತ್ ಯೋಚಿಸ್ದ, ಒಂದ್ ಹುಡುಗಿನ ಮದ್ವೆ ಆದ್ರೆ ಶ್ರೀಮಂತ ಆಗ್ತೀನಿ. 3 ಹುಡುಗಿನ ಮದ್ವೆ ಆದ್ರೆ
ದೊಡ್ಡ ಶ್ರೀಮಂತ ಆಗ್ತೀನಿ. ಇಲ್ಲ ಒಂದ್ ಹುಡುಗಿನ ಮದುವೆ ಆದ್ರೆ ಅದು ಸಾಕಾಗಲ್ಲ. 3 ಜನರು ಮದುವೆ ಮಾಡ್ಕೋತೀನಿ. ಅಮಿತ್ ಅಂಕಿತಾ ಮತ್ತೆ ಕೋಮಲ್ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದ ಮತ್ತೆ ಅವ್ರಿಗೆಲ್ಲ ಸುಳ್ಳು ಹೇಳ್ತಿದ್ದ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಅಪ್ಪ ಒಪ್ಕೊಳಲ್ಲ. ಅವರು ಶ್ರೀಮಂತರು ಅಲ್ವಾ, ಅದಕ್ಕೆ ಅವರಿಗೆ ತಕ್ಕಂತೆ ಹುಡುಗಿ ಬರ್ಬೇಕು ಅಂತ ಆಸೆ. ಪರವಾಗಿಲ್ಲ, ನಾವಿಬ್ರು ಓಡೋಗಿ ಮದುವೆ ಮಾಡ್ಕೊಳ್ಳೋಣ. ಅಮಿತ್ ಇಲ್ಲಿ ಅವರ ತಂದೆ ಸ್ನೇಹಿತರ ಮಗಳ ಜೊತೆ ಮದ್ವೆ ಮಾಡ್ಕೊಂಡ. ಮತ್ತೆ ಸಿಟಿಯಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಅಂಕಿತಾ ಮತ್ತೆ ಕೋಮಲ್ ಜೊತೆನೂ ಮದ್ವೆ ಆದ. ಅವನು ಕೋಮಲ್ಗೆ ಹೇಳ್ದ, ನೋಡು, ಈಗ ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ನಿನ್ ಮನೇಲೇ ನೀ ಇರು. ಅವಾಗವಾಗ ಬಂದು ನಾನು ಮೀಟ್ ಮಾಡ್ತೀನಿ. ನನ್ನ ಓನ್ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಒಳ್ಳೆ ರೀತಿ ಹೋದ್ಕೊಳ್ಳೆ. ಅದರ ನಂತರ ನಾನು ಆ ಮನೇನ ಬಿಟ್ಟು ಪೂರ್ತಿಯಾಗಿ ನಿನ್ ಜೊತೆಗೆ ನಾನು ಬರ್ತೀನಿ. ಅದರ ನಂತರ ಇಬ್ರು ಒಟ್ಟಿಗಿರೋಣ. ಅವನು ಅಂಕಿತಾಗೂ ಇದೆ ಹೇಳ್ದ. ಮತ್ತೆ ಪಾಪ ಮುಗ್ಧ ಹುಡುಗಿರು ಒಪ್ಕೊಂಡ್ರು. ಅಮಿತ್ ಸ್ವಂತ ಬಿಸ್ನೆಸ್ ಶುರು ಮಾಡಕ್ಕೆ ಸುಳ್ಳು ಹೇಳಿ ಅವರಿಬ್ರತ್ರ 10 ಲಕ್ಷ ಇಸ್ಕೊಂಡ. ಮತ್ತೆ ದುಡ್ಡು ತಗೊಂಡು ಮನೆಗ್ ಬಂದ್ಬಿಟ್ಟ. ಅವನ 3ನೇ ಹೆಂಡತಿ ಶೀತಲ್ ಕೇಳಿದ್ಲು, ನಿನಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಸಿಕ್ತು? ನಗರದಲ್ಲಿ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆ ಬಿಸ್ನೆಸ್ನ ದುಡ್ಡು. ಇದನ್ನ ಮುಟ್ಬೇಡ. ಪಾಪ ಶೀತಲು ಮುಗ್ದಳು. ಅವಳು ಒಪ್ಕೊಂಡ್ಲು. ಹೀಗೆ ಕೆಲವು ದಿನ ಚೆನ್ನಾಗ್ ನಡೀತಿತ್ತು. ಅಮಿತ್ ಕೆಲವು ದಿನ ಸಿಟಿಗ್ ಹೋಗ್ಬಿಟ್ಟು ಸ್ವಲ್ಪ ದಿನ ಅಂಕಿತಾ ಜೊತೆ ಸ್ವಲ್ಪ ದಿನ ಕೋಮಲ್ ಜೊತೆ ಇರ್ತಿದ್ದ. ಬರೋವಾಗ ಅವರಿಬ್ರತ್ರ ದುಡ್ಡು ತಗೊಳ್ತಿದ್ದ. ಮತ್ತೆ ಮನೆಗ್ ಬಂದು ಶೀತಲ್ ಜೊತೆ ಸಮಯ ಕಳೀತಿದ್ದ. ಮತ್ತೆ ಶೀತಲ್ ತಂದೆ ಅಂದ್ರೆ ಅವರ ಮಾವನ ಹತ್ರ ಫ್ಯಾಕ್ಟರಿ ಪ್ರಾಫಿಟ್ ತಗೊಳ್ತಿದ್ದ. ಇದೇ ರೀತಿ ಅಮಿತ್ ಹತ್ರ ಕೆಲವೇ ದಿನಗಳಲ್ಲಿ ಬಹಳಷ್ಟು ದುಡ್ಡು ಶೇಖರಣೆ ಆಗ್ಬಿಡತ್ತೆ. ಮತ್ತೆ ಆ ದುಡ್ಡಿಂದ ಅಮಿತ್ ಏನೇನೋ ತಗೊಳ್ತಾ ಇದ್ದ. ನನ್ ಕನ್ಸು ನನ್ಸಾಗ್ತಾ ಇದೆ. ಈಗ ನಾನ್ ಚೆನ್ನಾಗ್ ಖರ್ಚು ಮಾಡ್ತೀನಿ. ಅಮಿತ್ ಹೊಸ ಫೋನ್, ಹೊಸ ಕಾರ್ ಎಲ್ಲ ತಗೊಂಡ್ಬಿಟ್ಟ. ಅವನು ಮನೆ ಕೂಡ ಕಟ್ಟಿಸ್ಕೊಂಡ್ಬಿಟ್ಟ. ಮತ್ತೆ ದಿನ ಸಂಜೆ ಅಲ್ಲಿ ಟೀ ಅಂಗಡಿ ಮುಂದೆನೆ ಹೋಗ್ತಿದ್ದ. ಯಾಕಂದ್ರೆ ಅವನ ಸ್ನೇಹಿತರು ಅವನ್ನ ನೋಡ್ಲಿ ಅಂತ. ಅವನ್ ಸ್ನೇಹಿತರು ಇವನ್ನ ನೋಡ್ತಾ ಇದ್ರು ಮತ್ತೆ ಮಾತಾಡ್ಕೊಳ್ತಾ ಇದ್ರು. ಇವ್ನ್ ಹೇಳಿದ್ದು ಸರಿನೇ. ಅವ್ನ್ ಹೇಳಿದ ಹಾಗನೆ ಮಾಡ್ಬಿಟ್ಟ ನೋಡ್ದಾ. ಈಗ ಕಾರಲ್ಲಿ ಹೋಗ್ತಿದ್ದಾನೆ. ನಾವ್ ನೋಡು, ಒಂದ್ ಹೊತ್ತು ಖರ್ಚಿಗೂ ಕೂಡ ನಮ್ ಹತ್ರ ದುಡ್ಡಿಲ್ಲ. ಅರೆ, ನಾವು ದುಡ್ಡು ತಿಂತಾ ಇದೀವಿ. ಈ ಅಮಿತು ಏನೋ ಒಂದು ಮಾಡ್ತಾ ಇದ್ದಾನ ಅನ್ಸುತ್ತೆ. ಆದ್ರೆ ವರದಕ್ಷಿಣೆ ದುಡ್ಡಲ್ಲಿ ಇಷ್ಟು ದೊಡ್ಡ ಕಾರ್ ಹೆಂಗ್ ತಗೊಂಡ? ಸರಿ, ಏನೋ ನೋಡು, ಅವನ್ ಬಲೆಯಲ್ಲಿ ಅವನೇ ಬೀಳ್ತಾನೆ. ಆದ್ರೆ ಅಮಿತ್ ಅವನ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಅವನು ಯೋಚಿಸ್ತಾ ಇದ್ದ, ಗ್ರಾಮದ ಹೆಂಡತಿ ನಗರಕ್ಕೆ ಹೋಗೋದಿಲ್ಲ, ನಗರದ ಹೆಂಡತಿ ಇಲ್ಲಿಗೆ ಬರೋದೇ ಇಲ್ಲ. ಅಪ್ಪ, ನಂಗೆ ಇಷ್ಟೇ ಸಾಕು. ಆದ್ರೆ ಅವನ ಕಾನ್ಫಿಡೆನ್ಸ್ ನಿಧಾನವಾಗಿ ಓವರ್ ಕಾನ್ಫಿಡೆನ್ಸ್ ಆಗ್ಬಿಟ್ಟಿತ್ತು. ಅಂಕಿತಾ ಮತ್ತೆ ಕೋಮಲ್ಗೆ ಅವನ್ ಮೇಲೆ ಡೌಟ್ ಬಂತು. ಈ ಅಮಿತ್ ಯಾವಾಗ್ಲೂ ದುಡ್ಡು ಕೇಳ್ತಾನಲ್ಲ, ಇಷ್ಟೊಂದ್ ದುಡ್ಡನ್ನ ಅವನೇನ್ ಮಾಡ್ತಾನೆ? ಕೋಮಲ್ ಏನ್ ಯೋಚಿಸ್ತಿದ್ಲು ಅಂದ್ರೆ, ಅಮಿತ್ ನನ್ನ ಮನೆಗೆ ಯಾಕೆ ಕರ್ಕೊಂಡ್ ಹೋಗಲ್ಲ? ಯಾವಾಗ್ಲೂ ಅವನೊಂದ್ ಸಬೂಬ್ ಕೊಡ್ತಾನಲ್ಲ. ಮತ್ತೆ ಅಲ್ಲಿ ಶೀತಲ್ ಯೋಚಿಸ್ತಿದ್ಲು, ಪ್ರತಿ ತಿಂಗ್ಳು ಸಿಟಿಗೆ ಯಾಕೆ ಹೋಗ್ತಾರೆ? ಏನ್ ಬಿಸ್ನೆಸ್ ಮಾಡ್ತಾರೆ ಅಂತಾನೂ ನಂಗ್ ಹೇಳಿಲ್ಲ. ಶೀತಲ್ ಈಗ ಮನ್ಸಲ್ಲೇ ಯೋಚಿಸಿದ್ಲು ಸಿಟಿಗೆ ಹೋಗ್ಬೇಕು ಅಂತ. ಆದ್ರೆ ಅಮಿತ್ಗೆ ಗೊತ್ತಿರ್ಲಿಲ್ಲ ಕೋಮಲ್ ಮತ್ತೆ ಅಂಕಿತಾ ಚಿಕ್ಕ ವಯಸ್ಸಲ್ಲಿ ಒಂದೇ ಶಾಲೆಯಲ್ಲಿ ಓದ್ತಿದ್ರು ಅಂತ. ಒಂದ್ ಸಂಜೆ ಇಬ್ರು ಒಂದು ಪಾರ್ಟಿಯಲ್ಲಿ ಸಿಗ್ತಾರೆ. ಮತ್ತೆ ಹಳೆ ಸ್ನೇಹ ಅವ್ರಿಗೆ ನೆನ್ಪಿಗೆ ಬರುತ್ತೆ. ಕೋಮಲ್ ಹೇಳಿದ್ಲು, ಅಂಕಿತಾ, ನಿನಗ್ ಗೊತ್ತಾ ನಾನ್ ಮದ್ವೆ ಆದೆ? ಅರೆ, ನಾನು ಯಾರಿಗೂ ಗೊತ್ತಿಲ್ದ ಹಾಗೆ ಮದ್ವೆ ಆಗ್ಬಿಟ್ಟೆ. ನನ್ ಮದ್ವೆ ಬಗ್ಗೆನೂ ಯಾರಿಗೂ ಗೊತ್ತೇ ಇಲ್ಲ. ಸರಿ ಬಿಡು, ನಾಳೆ ನನ್ ಗಂಡ ನನ್ನ ನೋಡಕ್ ಬರ್ತಿದ್ದಾನೆ. ನಾನ್ ನಿನ್ಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಅರೆ, ನಾಳೆ ನನ್ ಗಂಡನು ಸಿಟಿಗೆ ಬರ್ತಿದ್ದಾರೆ ನನ್ನ ನೋಡಕ್ಕೆ. ನಾನು ನಿನ್ಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಮತ್ತೆ ಹೀಗೆ ಮಾತಾಡ್ತಾ ಇದ್ರು. ಮಾರನೇ ದಿನ ಸಿಟಿಗೆ ಬರಕ್ಕೆ ಅಮಿತ್ ಬೆಳಗ್ಗೆ ಹೊರಟ. ಮತ್ತೆ ಅವನ ಹಿಂದೆನೆ ಶೀತಲ್ ಕೂಡ ಅವನ್ನ ಫಾಲೋ ಮಾಡಿದ್ಲು. ಶೀತಲ್ ಅಮಿತ್ ಹಿಂದೆನೆ ಬರ್ತಾ ಸಿಟಿಗೆ ಬಂದ್ಬಿಟ್ಲು. ಮತ್ತೆ ಅಮಿತ್ ಸಿಟಿಗೆ ಬಂದು ಅಂಕಿತನ ಭೇಟಿ ಮಾಡ್ದ. ಅಂಕಿತಾ ಅಮಿತ್ಗೆ ಅವಳ ಸ್ನೇಹಿತೆ ಬಗ್ಗೆ ಹೇಳಿದ್ಲು. ಅಮಿತ್ ಒಪ್ಕೊಂಡ. ಅವನಿಗ್ ಗೊತ್ತಿರ್ಲಿಲ್ಲ ಅಂಕಿತಾ ಸ್ನೇಹಿತೆ ಬೇರೆ ಯಾರೂ ಅಲ್ಲ, ಆದ್ರೆ ಕೋಮಲ್ ಅಂತ. ಅಂಕಿತಾ ಅಮಿತ್ನ ಕೋಮಲ್ ಹತ್ರ ಕರ್ಕೊಂಡ್ ಬಂದ್ಲು. ಇಲ್ ನೋಡು ಕೋಮಲ್, ಇವ್ರು ನನ್ ಗಂಡ. ಅರೆ, ಇವ್ರು ನನ್ಗೂ ಗಂಡ ಅಂದ್ರೆ? ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಆಗ ಶೀತಲ್ ಓಡ್ಕೊಂಡಲ್ಲಿಗ್ ಬರ್ತಾಳೆ. ಇವ್ರು ನನ್ ಗಂಡ. ಅರೆ, ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಅಂದ್ರೆ ನನ್ಗೀಗ ಎಲ್ಲ ಅರ್ಥ ಆಗ್ತಿದೆ. ಓ, ಇದಾ ವಿಷಯ? ನೀನ್ ದುಡ್ಗೋಸ್ಕರ ನಮ್ 3 ಜನನು ಮದ್ವೆ ಆದ್ಯಾ? ಹೌದಾ, ಈಗ ವಿಷಯ. ನಾನ್ ನಿನ್ನ ಬಿಡೋದಿಲ್ಲ. ನಾನು ಬಿಡಲ್ಲ. ತಗೋ. ಶೀತಲ್ ಅಮಿತ್ಗೆ ಕಪಾಳಕ್ ಹೊಡೆದ್ಲು. ಆಮೇಲೆ 3 ಜನ ಸೇರ್ಕೊಂಡು ಅಮಿತ್ನ ಚೆನ್ನಾಗ್ ಹೊಡೆದ್ರು. ಮತ್ತು 3 ಸೇರಿ ಪೊಲೀಸ್ನ ಕರೆದ್ರು. ಪೊಲೀಸ್ ಮೋಸ ಮಾಡ್ದ ಅಂತ ಅಮಿತ್ನ ಕರ್ಕೊಂಡು ಹೋದ್ರು. ಮತ್ತೆ ಅತಿ ಆಸೆ ಪಟ್ಟಿದ್ರಿಂದ ಅಮಿತ್ ಅವನ ಜೀವನವನ್ನ ಜೈಲಲ್ಲೇ ಕಳಿಬೇಕಾಯ್ತು. ಹೀಗೆ ಒಬ್ಬ ಆಸೆ ಬುರುಕನ ಜೀವನ ಕೊನೆಗೊಂಡ್ಬಿಡ್ತು. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर। और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।